ಇವನ್ ಬಂದು ಕಾರ್ತಿಕ್ ಅಂತ. ಹಾಯ್ ಹಾಯ್. ಲೈಟ್ ಹೌಸಿಗೆ ಬಂದಿದ್ದೀವಿ. ಲೈಟ್ ಹೌಸ್ ಅಂದ್ಬಿಟ್ಟು ಲೈಟೇ ಇಲ್ಲ ಇಲ್ಲಿ. ಬಾ ನನ್ನ ಜೊತೆ. ನಂಬಲ್ಲ. ವಿಡಿಯೋ ಮಾಡ್ತಾ ಬಾರೋ ನಂಬೋ. ನೋಡಿ ಬಿಚ್ ಬಿಚ್ ಇರೋ ಇಲ್ಲೇ ಇರೋ. ಫ್ಲಾಶ್ಬ್ಯಾಕ್. ಬಾ ನನ್ನ ಜೊತೆ. ನಂಬಲ್ಲ. ಹತ್ತು ನಡಿಯಲ್ಲಿ ಗೈಸ್ ಬಂದಿದ್ದೀವಿ ಮೇಲ್ಗಡೆ ಲೈಟ್ ಹೌಸಿಗೆ. ಗೈಸ್ ಇದು ಬಂದು ಅರ್ಜುನ ದೇವಸ್ಥಾನ ಅಂತೆ. ಆ ಕಡೆ ಹೋಯ್ತು ಅಂದ್ರೆ ಕೃಷ್ಣದು ಒಂದು ಬಂಡೆ ಇದೆ, ಅದು ಇಷ್ಟೇ ಇದರಲ್ಲಿ ನಿಂತಿರೋದು, ತುಂಬ ದೊಡ್ಡದು. ಇದು ಬಂದು ಅರ್ಜುನದು ಏನೋ ದೇವಸ್ಥಾನ ಅಂತೆ. ಬನ್ನಿ ಹೋಗೋಣ. ಸಾಕಾಗಿದೆ. ಗೈಸ್ ಇದು ಬಂದು ಏನೋ ಕೃಷ್ಣ ಮಂಟಪ ಅಲ್ಲ ಮಂಟಪ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಮಂಟಪ ಇದು ನೋಡ್ಕೊಂಬಿಡಿ, ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ನಂಗೆ ಎಲ್ಲ ಗೊತ್ತಾಯ್ತು. ಸೊ ಅದೇ ಥರನೇ ಸ್ಕ್ಯಾನರ್. ವೆಸ್ಟ್ ಇದೇನೋ ಕೃಷ್ಣ ಮಂಟಪದಲ್ಲಿ ಈ ಥರ ಇದೆ. ಇದೇನು ರಂಗೋಲಿ ಡಿಸೈನು. ನಿಂತ್ಕಳ. ಆಡಿಯೋ ಬರಲ್ಲ ಅದು. ಇದರಲ್ಲಿ ಇದು ಕೃಷ್ಣ, ಇದು ಮೇಲ್ಗಡೆ ಬಂಡೆ ಇಟ್ಕೊಂಡಿರೋ ಥರ ನಮ್ಗೆ ಇವಾಗ ಅರ್ಥ ಆಯ್ತು ಇವ್ರು ಹೇಳಿದ ಮೇಲೆ. ಮರುಡ ರಾಯ ಏನಂದ್ರೆ ಕನ್ನಡ ಅಲ್ಲ, ತೆಲುಗುನಲ್ಲೇ ವರದ ಅದೇ ಮಳೆ ಬಂದಾಗ ಗೋಬರ್ಧನ ಇಕ್ಕಿರೋದು ಅಂತಲ್ಲ. ಸೊ ಇವಾಗ ಅರ್ಜುನ ತಪಸ್ ಮಾಡಿದಂಥ ಜಾಗ, ಅನ್ಫಿನಿಶ್ಡ್ ರಾಕ್ ಕಟ್ ಕೇವ್ ಟೆಂಪಲ್ ನಾರ್ತ್ ಆಫ್ ಕೃಷ್ಣ ಮಂಟಪ. ಸೇಮ್ ಸ್ಕ್ರೀನ್ ಶಾಟ್. ಅಷ್ಟೇ ಮಾಡೋಣ ಬನ್ನಿ. 6 ಜನ ಇದೀವಿ ಕಂಪ್ಲೀಟ್. ಅವಾಗ ನೀರು ಬಿಟ್ಟಿದ್ದೀನಿ ನೋಡು, ನೀರು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿಲಿ ನೀರು ಅವಾಗ ಬಿಟ್ಟಿದ್ದು ಅದು ಹಂಗೆ ನಿಂತಿದೆ. ಅವಾಗ ಅನ್ಫಿನಿಶ್ಡ್ ಅಲ್ಲಿ ನೀರು ಕಮ್ಮಿ ಆಯ್ತು ಅಂತ ಹೋಗಿದ್ದವರು. ಅಷ್ಟೇ, ಇಷ್ಟೇ, ಏನಿಲ್ಲ. ಬಾ ಗೈಸ್, ಇಲ್ಲೊಂದು ಮತ್ತು ಇದೊಂದು ಎರಡು ಸೇರಿ ಒಂದು ಫೋಟೋ ತೆಗೆದ್ರು ಇವರು. ಇವಾಗ ಇಲ್ಲೇ ಕೊಡ್ತಾರಂತೆ. ಈ ಥರ ಎಲ್ಲ ಫೋಟೋಸ್ ತೆಗ್ದಿದ್ದಾರೆ. ಈ ಥರ ಒಂದು ಫೋಟೋ, ನೆಕ್ಸ್ಟ್ ಈ ಥರ ಒಂದು ಫೋಟೋ, 2 ಫೋಟೋ ಪ್ರಿಂಟ್ ಆಗ್ತಾಯಿದ್ದಾರೆ. ಇವಾಗ ಇಸ್ಕೊಂಡು ಹೋಗಬೇಕು. ಇವಾಗ ಎಲ್ಲಿಗೆ ಅಂದರೆ ಕೃಷ್ಣ ಮಂಟಪ ಆಯಿತು,
ಅದೇನು ಕೃಷ್ಣದು ಬೆನ್ನೆ ಇದ್ದಂಗಿದೆಯಂತೆ, ಗುಂಡಕ್ಕೆ ಕಳ್ಳು, ಅದು ಅಲ್ಲಾಡಲ್ವಂತೆ, ಅದು ಇಲ್ಲೇ ಕಾಣಿಸ್ತಿದೆ. ಸೊ ಅಲ್ಲಿಗೆ ಹೋಗ್ಬೇಕು. ಅದೊಂದು ಆಯಿತು ಅಂದ್ರೆ ಆಯಿತು ಅನ್ಸುತ್ತೆ. ಅದೇ ಹೈಲೈಟ್. ಹಾಂ, ಸೊ ಅದೊಂದು ಇಸ್ಕೊಂಡು ಈಗ ಪ್ರಿಂಟ್ ಆಗ್ತಾರೆ, ಇಸ್ಕೊಂಡು ಹೋಗೋಣ. ಹಾಯ್ சொல்லுங்க. ಹಾಯ್, ಫೋಟೋಗ್ರಾಫರ್. ನೀ ಪೇರ್ பேர் என்ன? ಆಲ್ಬೆಟ್. யூடியூபர். அப்படிங்களா? சரி சரி. ಗೈಸ್ ರೆಡಿ ಆಯಿತು, ಸಖತ್ತಾಗಿ ಬಂದಿದೆ. ಸರ್ ಫ್ರೇಮ್ ಮಾಡೋಣ. ಹಾಂ ಬೇಡ, ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಇಸ್ಕೊಂಡಿದ್ದಾಯ್ತು, ಬನ್ನಿ ಹೋಗೋಣ. ಅವರಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ. ಈ ರಾಕ್ನ ನಾನು ನೋಡ್ಬೇಕು ಒಂದ್ಸಲ ಕರ್ಕೊಂಡೇ ಬರ್ತೀನಿ. ಹೌದಾ? ಇದು ನೋಡಿ, ನಾವಿರೋದು ಇವಾಗ ಇಲ್ಲಿಗೆ ಹೋಗ್ಬೇಕು. ಬಟರ್ ಬಾಲ್ ಅದೇ ಅದು ಬಂಡೆ. ಇಲ್ಲಿ ಇನ್ನೊಂದೇನು ಅಂದರೆ, ನೀವು ಫಸ್ಟ್ ಒಂದು ಪ್ಲೇಸ್ಗೆ ಹೋಗ್ತೀರಾ ನೋಡಿ, ಅಲ್ಲೇ ಒಂದು ಟಿಕೆಟ್ ಕೌಂಟರ್ ಇದೆ. ಒಂದು ಕಡೆ ತಗೊಂತು ಅಂದರೆ ಎಲ್ಲ ಕಡೆ ಸೇಮ್ ಟಿಕೆಟ್ನೇ ತೋರಿಸ್ಬೇಕು, ಯಾವುದೇ ಕಾರಣಕ್ಕೂ ಬಿಸಾಕಬಾರ್ದು. ಕೃಷ್ಣ ಬಟರ್ ಬಾಲ್ ಅಂದರೆ ಇದು. ಆಮೇಲೆ ತ್ರಿಮೂರ್ತಿ ಕೇವ್ ಆ ಕಡೆ, ಆಮೇಲೆ ಗಣೇಶ ರಥ ಆ ಕಡೆ. ನಾ ಹೇಳ್ದಂಗೆ ಆ ಟಿಕೆಟ್ನ ಬಿಸಾಕಬಾರ್ದು, ಎಲ್ಲ ಕಡೆನೂ ಅವನ್ನ ಟಿಕೆಟ್ ಇಟ್ಕೊಂಡೇ ತೋರಿಸ್ಬೇಕು. ಜೊತೆಗೆ ಅದನ್ನೇ ಎರಡು ಸ್ಟ್ಯಾಂಪ್ ಕೊಟ್ಬಿಟ್ಟು ಕೊಡ್ತಾರೆ. ಸೊ ಅವಾಗ ಎಂಟ್ರಿ ಇರುತ್ತೆ. ಟಿಕೆಟ್ ತೋರಿಸಿಲ್ಲ, ಟಿಕೆಟ್ ಏನೋ ಅರ್ಧ ಹಾಕಿ ಬಿಸಾಕ್ತಾನೆ, ನೋ ಎಂಟ್ರಿ, ಅಷ್ಟೇ, ಸಿಂಪಲ್. ಗೈಸ್ ಇದು ಬಂದು ಗಣೇಶ ರಥ. ಅದು ಸೊ ಇದನ್ನು ಮುಗಿಸ್ಕೊಂಡು ಮೇಲ್ಗಡೆ ಅದೇನೋ ವಿಷ್ಣು ಮಂಟಪಂ ಅಂತೆ, ಅಲ್ಲಿಗೆ ಹೋಗೋಣ. ಬನ್ನಿ. ಸಖತ್ತಾಗಿದೆ, ತಣ್ಣಗಿದೆ. ಸೇಮ್ ರಾಕ್ ಕಟ್ ವರಹ ಟೆಂಪಲ್. ವರಹ ಟೆಂಪಲ್. ಈ ಮರ ನೋಡಿ ಹೇಗಿದೆ. ಏನಾಯ್ತು? ಬೇವಿನ ಮರ. ಬೇವಿನ ಮರನೇ ಚೆನ್ನಾಗಿ ಬಂದಿದಲ್ಲ, ಬಂಡೆ ಶೇಪಲ್ಲೇ ಬಂದಿದೆ. ಬಂಡೆ ಅನ್ಕೋಬೇಕು. ಗೈಸ್ ಇವಾಗ ಈ ಬಂಡೆ ಹತ್ರ ಬಂದಿದ್ದೀವಿ. ಬಾಲ್ ಏನ್ ಬಾಲ್ ಅದು? ಬಟರ್ ಬಾಲ್. ಬಟರ್ ಬಾಲ್. ನಿಧಾನ ಜಾರತ್ತ, ನಿಧಾನ. ಯಾರು ಬೀಳ್ತೀರ ನೋಡೋಣ. ಯಾರು ಬಿಡಪ್ಪ. ಕಂಟೆಂಟ್ ಆಗತ್ತೆ. ಕೈ ಕೊಡಿ. ಕ್ರಾಸ್ ಆಗಿಕ್ಕೆ ಕಾಲು. ಅಲ್ಲ, ಕ್ರಾಸ್ ಎಕ್ಕಿ ಕಾಲು. ಬನ್ನಿ ಹಂಗೆ ಬನ್ನಿ. ಈ ಬಂಡೆಯಲ್ಲಿ ಏನಿದೆ ಏನಿಲ್ಲ ನೋಡ್ರಿ, ತೋರಿಸಿ.
ಇಷ್ಟೇ ಇರೋದು, ಏನೂ ಇಲ್ಲ. ಜಸ್ಟ್ ಇಷ್ಟರಲ್ಲಿ ಕೂತಿರೋದು, ಏನು ಮಾಡಿದ್ರು ಬೀಳಲ್ವಂತೆ ಹೇಳ್ತಾರೆ, ಗೊತ್ತಿಲ್ಲ. ಎಲ್ಲಾರು ಒಂದು ಫೋಟೋ ತೆಗಿಯೋ, ಎಲ್ಲ ಕಳ್ಳೋತರ. ಆಮೇಲೆ ನಿಜವಾಗ್ಲೂ ಅವ್ನ ಮುಂದೆ ಯಾರಿಗಾರ ಹೋಗಿ ಬಿದ್ದು ಬಿಟ್ರೆ ನಮ್ಮ ಬಿಲ್ಡ 50 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 1000 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ. ಹಲೋ, ಕೈ ಕೊಟ್ರೆ ಸುಮ್ಮನೆ ಬೆನ್ನು ಕೊಟ್ರೆ ಸುಮ್ಮನೆ. ಹತ್ರ ಏನಿಲ್ಲ, ಹೋಗಪ್ಪ ನೀನು. ಏನಿಲ್ಲ, ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಹೊಸ ಚಪ್ಪಲಿ ಆ ಕಡೆ ಹೋಗು. ಫೋಸ್ ಬೇರೆ ಕೊಡ್ತೀವಿ ಇವನ ಕೊಡ. ಬಂದೇ ಬಿಟ್ಟು ಕಣೋ. ಏನಿಲ್ಲ, ಈಗ ಚೆನ್ನಾಗಿದ್ದಾರೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಇಲ್ಲಿ ಯಾವುದೋ ಕೇವು. ಅಲ್ಲ, ಮೇಕೆನೆ. ಎಷ್ಟು ಚೆನ್ನಾಗಿದೆ ನೋಡಿ, ಬಾವಿ ಸಕ್ಕತ್ತಾಗಿದೆ. ಇರಪ್ಪ, ನಾವು ಇಳಿತೀವಿ ಆಮೇಲೆ. ಗಲೀಜಿದೆ. ಕಾಯಿನ್ ಇಲ್ಲೇ ಹಾಕ್ಬಿಡು. ಅದ್ರಾಗ ಹಾಕಿದ್ರೆ ವೇಸ್ಟ್ ಸುಮ್ಮನೆ. ನನ್ನ ಜೋಬಲ್ಲಿ ಇಟ್ಟೆ. ಬೆಟ್ಟದ ಕಾಯಿನನ್ನು ಕೆರೆಗೆ ಚೆಲ್ಲಿ. ಬೇಡ, ಇಟ್ಕೋ, ಅದನ್ನೆಲ್ಲ ಹಾಕ್ಬಿಡು. ಇದೆ, ತುಂಬಾ ಇಲ್ಲ, ಸ್ವಲ್ಪ. ತುಂಬಾ ಇದೆ. ಇದು ಏನು? ಏನೋ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನೋಡ್ಕೊಳ್ಳಪ್ಪ. ಬ್ರಹ್ಮಾಸ್ತ್ರ Subramanya in the form of Brahmastra, the central standing Shiva and the northmost of Vishnu. Further, north of these shrines is అద్దాల రాముడు అందాల రాముడు లేరా వేలా ನಿದ್ದೆ ಮಾಡಕ್ಬಿಡ. ಮುಡ್ದೋಗಿದೆ, ಬಿಟ್ಬಿಡು. ಕೊಡು ಕೊಡು. ಇತ್ತು ಗೈಸ್, ನೋಡಿ ಗೈಸ್, ಎಕ್ಸ್ಪೋಸ್ ಇದೆ ಇವನು ಕೊಡ ನಂಗೇನು. ಬನ್ನಿ ಹೋಗೋಣ. ನನಗೆ ಕಾಲು ಅದು ಯಾಕೋ ಗೊತ್ತಿಲ್ಲ, ಇಷ್ಟು ದಿವಸದಿಂದ ಸ್ಲಿಪ್ಪರ್ ಹಾಕ್ಕೊಂಡಿನಿ, ಹಾಗೇ ಇಲ್ಲ ಯಾವತ್ತಂತೆ, ಇವತ್ತೇ ಆಗ್ತಿದೆ. ಗೈಸ್, ಈ ಜಾಗ ಮುಗಿಸ್ಕೊಂಡು ಇವಾಗ ಕಾಫಿ ಕುಡಿಯೋಕೆ ಹೋಗ್ಬೇಕು. ಕಾಫಿ ಕುಡ್ಕೊಂಡು ಬೀಚ್ ಹತ್ರ ಹೋಗೋಣ. ಚೆನ್ನಾಗಿದೆ. ಟಿಕೆಟ್ ಪ್ರೈಸ್ ಬಂದು 40 ರೂಪಾಯಿ. ಆಗಲೇ ಹೇಳೋದು ಮರ್ತೋದೆ, ನಂಗೆ ಗೊತ್ತಿರಲಿಲ್ಲ. ಬಾಯ್ ಬಾಯ್.